ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸಾಕಷ್ಟು ಸ್ಟೂಡೆಂಟ್ಸು ನಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕನ್ನಡ ಅಂಡ್ ಹಾಗೇನು ಸಹ ರೂರಲ್ ಅಂತ ಇದೆ ಅಲ್ವಾ ರಿಸರ್ವೇಶನ್ ಅಲ್ಲಿ, ಇದು ಎಸ್ ಇರ್ಬೇಕಾ ನೋ ಇರ್ಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಜೊತೆಗೆ ನಿನ್ನೆ ಒಂದು ಅಪ್ಡೇಟ್ ಬಂತು KA ಕಡೆಯಿಂದ. ಅಪ್ಡೇಟ್ ಬಂದಾಗಿಂದ ಸಾಕಷ್ಟು ಸ್ಟೂಡೆಂಟ್ಸು ಕನ್ನಡ ಅಂಡ್ ಹಾಗೇನು ರೂರಲ್ ಅಂತ ಇರುವಂತದ್ದು ನಂದು ನೋ ಅಂತ ಇದೆ. ಸೊ ಹಾಗಾಗಿ ನಾನೀಗ ಹತ್ತಿರದ ಸರ್ಕಾರ ಪದವಿ ಕಾಲೇಜಿಗೆ ಹೋಗ್ಬೇಕಾ, ನನಗೆ ನೋ ಅಂತ ಇರೋದಕ್ಕೆ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡುತ್ತೀನಿ. ಕನ್ನಡ ಅಂಡ್ ಹಾಗೇನು ರೂರಲ್ ಅಂದ್ರೆ ಏನು, ಯಾರಿಗೆ ಎಸ್ ಇರುತ್ತೆ, ಯಾರಿಗೆ ನೋ ಇರುತ್ತೆ, ಜೊತೆಗೆ ಯಾರು ಈಗ 3 ಅಂಡ್ ಹಾಗೇನು ಸಹ 4ನೇ ತಾರೀಕು ಹೋಗಿ ಅದನ್ನ ಸರಿಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ರಿಸರ್ವೇಶನ್ ವೆರಿಫೈಡ್ ಡೀಟೇಲ್ಸ್ ಅಂತ ಇದೆ. ಓಕೆನಾ, ರಿಸರ್ವೇಶನ್ ವೆರಿಫೈಡ್ ಡೀಟೇಲ್ಸ್ ಅಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ಇಲ್ಲಿ ನಿಮಗೆ ಕನ್ನಡ ಅಂಡ್ ಹಾಗೇನು ಸಹ ರೂರಲ್ ಅಂತ ಇದೆ. ಓಕೆನಾ, ಇಲ್ಲಿ ಎಸ್ ಅಂತ ಇದೆ, ಕೆಲವೊಬ್ರು ಸ್ಟೂಡೆಂಟ್ಸ್ಗೆ ನೋ ಅಂತ ಇದೆ. ಮೊದಲಿಗೆ ಇದು ಯಾರಿಗೆ ಎಸ್ ಅಂತ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಯಾರಾದ್ರೆ ಒಂದು 1 to 10th ವರೆಗೂ ಕನ್ನಡ ಮೀಡಿಯಂ ಅಲ್ಲಿ ಸ್ಟಡಿ ಮಾಡಿರ್ತಾರೋ ಅಂತಹ ಸ್ಟೂಡೆಂಟ್ಸ್ಗೆ ಇಲ್ಲಿ ಕನ್ನಡದು ಎಸ್ ಅಂತ ಇರುತ್ತೆ. ಜೊತೆಗೆ 1 to 10th ಇಂದ ನೀವು ಯಾವ ಸ್ಕೂಲ್ಸ್ ಅಲ್ಲಿ ಸ್ಟಡಿ ಮಾಡಿರ್ತೀರ ಆ ಒಂದು ಸ್ಕೂಲ್ಸ್ ಏನಾದ್ರೂ ರೂರಲ್ ಏರಿಯಾದಲ್ಲಿ ಇದ್ರೆ ನಿಮ್ಗೆ ರೂರಲ್ ಕೋಟಾ ಅನ್ನುವಂಥದ್ದು ಕ್ಲೈಮ್ ಆಗುವಂಥದ್ದು. ಅದನ್ನ ಬಿಟ್ರೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸಹ ಕ್ಲೈಮ್ ಆದ್ರೆ ಆಗೋದಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ರೆ ಅವ್ರದ್ದು ಕನ್ನಡ ಮೀಡಿಯಂ ಇದೆ, ಜೊತೆಗೆ ಅವ್ರದ್ದು ರೂರಲ್ ಕೋಟಾನು ಇದೆ. ಬಟ್ ಅವ್ರದ್ದು ಏನ್ ಮಾಡಿದಾರೆ ಅಂತಂದ್ರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನೋ ಪ್ರಾಬ್ಲಮ್ ಅನ್ನ ಮಾಡಿದಾರೆ. ಇಲ್ಲ ಅಂತ ಅಂದ್ರೆ ಒಂದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಾಗ ಅವ್ರಿಗೆ ಇಲ್ಲಿ ನೋ ಅಂತ ಆದ್ರೆ ಬಂದಿದೆ. ಓಕೆನಾ, ಆ ಟೈಮಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ನೀವು ಒಂದು ಕನ್ನಡ ಮೀಡಿಯಂ ನಲ್ಲಿ ಸ್ಟಡಿ ಮಾಡಿದ್ದು ಜೊತೆಗೆ ನಿಮ್ದು ರೂರಲ್ ಕೋಟಾ ಇದ್ರೂ ಸಹ ನಿಮ್ದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೋ ಅಂತ ಇದ್ರೆ ಅವಾಗ ಮಾತ್ರ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಒಂದು ಹತ್ತಿರದ ಅಂದ್ರೆ ಸಮೀಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪರಿಶೀಲನೆ ಮಾಡ್ಕೊಡ್ತಾರೆ. ಯಾವಾಗ ಅಂತ ಅಂದ್ರೆ ಇದೇ ತಿಂಗಳು 3 ಅಂಡ್ ಹಾಗೇನು ಸಹ 4ನೇ ತಾರೀಕು. ಓಕೆನಾ, ನೀವೆಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋದ್ರೆ ಆಗ ನಿಮ್ಗೆ ಕನ್ನಡ ಮೀಡಿಯಂ ಕೋಟಾ ಜೊತೆಗೆ ರೂರಲ್ ಕೋಟಾನ ಕ್ಲೈಮ್ ಮಾಡ್ಕೊಡ್ತಾರೆ. ಅದನ್ನ ಬಿಟ್ರೆ ನಿಮ್ದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೋ ಅಂತ ಇರೋದಕ್ಕೆ ಮಾಡ್ಕೊಡೋದಿಲ್ಲ. ನಿಮ್ದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕನ್ನಡ ಅಂಡ್ ಹಾಗೇನು ರೂರಲ್ ಕೋಟಾ ನೋ ಅಂತ ಇದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕು, ನೀವು ಕನ್ನಡ ಮೀಡಿಯಂ ಕೋಟಾಗೆ ಜೊತೆಗೆ ರೂರಲ್ ಕೋಟಾಗೆ ಎಲಿಜಿಬಲ್ ಇದೀರಾ ಇಲ್ವಾ ಅನ್ನೋದನ್ನ ನೋಡ್ಕೋಬೇಕು. ಕನ್ನಡ ಮೀಡಿಯಂ ಕೋಟಾಗೆ ಎಲಿಜಿಬಲ್ ಇರಬೇಕು ಅಂತ ಅಂದ್ರೆ ನೀವು 1 to 10th ಇಂದ ಕನ್ನಡ ಮೀಡಿಯಂ ಸ್ಕೂಲ್ಸ್ ಅಲ್ಲಿ ಸ್ಟಡಿ ಮಾಡಿರ್ಬೇಕು. ರೂರಲ್ ಕೋಟಾಗೆ ನೀವು ಎಲಿಜಿಬಲ್ ಇರಬೇಕು ಅಂತಂದ್ರೆ ನೀವು 1 to 10th ಇಂದ ಏನ್ ಸ್ಟಡಿ ಮಾಡಿರ್ತೀರಾ ಆ ಒಂದು ಸ್ಕೂಲ್ಸ್ ಬಂದು ರೂರಲ್ ಏರಿಯಾದಲ್ಲಾದ್ರೆ ಲೊಕೇಟ್ ಆಗಿರ್ಬೇಕು. ಓಕೆನಾ, ಇಷ್ಟೇ ಕಾನ್ಸೆಪ್ಟ್. ನಿಮ್ದು ಕನ್ನಡ ಮೀಡಿಯಂ ಕೋಟಾ ಜೊತೆಗೆ ರೂರಲ್ ಕೋಟಾಗೆ ನೀವು ಎಲಿಜಿಬಲ್ ಇದ್ದು ನಿಮ್ದು ಕ್ಲೈಮ್ ಆಗಿಲ್ಲ, ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೋ ಅಂತ ಇದ್ರೆ ಮಾತ್ರ ನೀವು 3 ಅಂಡ್ ಹಾಗೇನು ಸಹ 4ನೇ ತಾರೀಕು ನಿಮ್ಗೆ ನಿಮ್ಮ ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋದ್ರೆ ಅಲ್ಲಿ ನಿಮ್ಗೆ ವೆರಿಫೈ ಮಾಡಿ ಕೊಡ್ತಾರೆ. ನೀವು ಮತ್ತೆ 5ನೇ ತಾರೀಕು ಯಾವಾಗ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಮತ್ತೆ ರೀಡೌನ್ಲೋಡ್ ಮಾಡ್ತೀರಾ ಆಗ ನಿಮ್ದು ಅದ್ರಲ್ಲಾದ್ರೆ ಕ್ಲೈಮ್ ಆಗಿರುತ್ತೆ. ಓಕೆನಾ, ಸೊ ಇದರಿಂದ ಏನ್ ಬೆನಿಫಿಟ್ಸ್ ಅಂತ ಅಂದ್ರೆ ನಿಮ್ಗೆ ಕಾಲೇಜಸ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಏನಾಗುತ್ತೆ, ಸೀಟ್ ಅಲಾಟ್ಮೆಂಟ್ ಆಗುವಾಗ ನಿಮ್ಗೆ ರಿಸರ್ವೇಶನ್ ಆದ್ರೆ ಇರುತ್ತೆ. ಓಕೆನಾ, ಕನ್ನಡ ಮೀಡಿಯಂ ಕೋಟಾ ಸ್ಟೂಡೆಂಟ್ಸ್ಗೆ ಜೊತೆಗೆ ರೂರಲ್ ಕೋಟಾ ಸ್ಟೂಡೆಂಟ್ಸ್ಗೆ ಒಂದಿಷ್ಟು ರಿಸರ್ವೇಶನ್ ಆದ್ರೆ ಇರುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ಎಲಿಜಿಬಲ್ ಇದ್ರೆ, ನೀವು 1 to 10th ಇಂದ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ಕನ್ನಡ ಮೀಡಿಯಂ ಕೋಟಾನ ನಿಮ್ದು ಫಸ್ಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಎಸ್ ಇದೆಯಾ ನೋ ಇದೆಯಾ ನೋಡ್ಕೊಳ್ಳಿ. ಇನ್ ಕೇಸ್ ಏನಾದ್ರು ನೀವು ಎಲಿಜಿಬಲ್ ಇದ್ದು ನೋ ಇದ್ರೆ ಹೋಗೋದನ್ನ ಕರೆಕ್ಟ್ ಮಾಡಿಸ್ಕೊಳ್ಳಿ. ಜೊತೆಗೆ ನಿಮ್ದೇನಾದ್ರೂ ರೂರಲ್ ಕೋಟಾದು ಸಹ ಚೆಕ್ ಮಾಡ್ಕೊಳ್ಳಿ, ನಿಮ್ದೇನಾದ್ರೂ ರೂರಲ್ ಕೋಟಾ ಕ್ಲೈಮ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಅಂಡ್ ಈಗಾಗಲೇ ಯಾರ್ದಾದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕನ್ನಡ ಮೀಡಿಯಂ ಕೋಟಾ ಅಂಡ್ ಹಾಗೇನು ಸಹ ರೂರಲ್ ಕೋಟಾ ಎಸ್ ಅಂತ ಇದೆಯೋ ಇಂತಹ ಸ್ಟೂಡೆಂಟ್ಸ್ ನೀವೆಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ. ಇದನ್ನು ಕೇಳ್ತಿದಾರೆ, ನಾವು 3ನೇ ತಾರೀಕು 4ನೇ ತಾರೀಕು ನಡೆಯುವಂತ ವೆರಿಫಿಕೇಶನ್ ನಾವು ಹೋಗ್ಬೇಕಂತ ಹೇಳ್ಬಿಟ್ಟು. ಇಲ್ಲ, ಓಕೆನಾ, ನಿಮ್ದೆಲ್ಲ ಸರಿ ಇದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಂದೆಲ್ಲ ಕರೆಕ್ಟ್ ಆಗಿದೆ ಅನ್ನೋ ಆಗಿದ್ರೆ ಸ್ಟೂಡೆಂಟ್ಸ್ ಎಲ್ಲೂ ಸಹ ಹೋಗೋ ಅವಶ್ಯಕತೆನೇ ಇಲ್ಲ. ನಿಮ್ದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ನೀವು ಎಲಿಜಿಬಲ್ ಇದ್ದು ನಿಮ್ ಕೆಲವೊಂದಿಷ್ಟು ಕೋಟಾ ಕ್ಲೈಮ್ ಆಗದೆ ಇದ್ರೆ, ಇಲ್ಲ ಅಂತಂದ್ರೆ ನಿಮ್ದು ಇನ್ಕಮ್ ಇದಾಗಿಲ್ಲ ಅಂತಂದ್ರೆ ಆಗ ನೀವು ಸರಿಪಡಿಸ್ಕೋಬೇಕು. ಕಂಪ್ಲೀಟ್ಲಿ ಆಫ್ಲೈನ್ ಇದ್ದಿದ್ದು ಆನ್ಲೈನ್ ಮಾಡಿದ್ದಾರೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಬೇರೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ಸಹ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.